ಉತ್ತರ ಕರ್ನಾಟಕದ ಊಟದಲ್ಲಿ ಈ ಒಂದು ಪದಾರ್ಥ ಇಲ್ಲ ಅಂದರೆ ಊಟನೇ ಸಂಪೂರ್ಣ ಆಗಲ್ಲ. ಅಷ್ಟು ಚೆನ್ನಾಗಿರುವಂತಹ ಒಂದು ಚಟ್ನಿ ಪುಡಿನ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಆಗಿರುವಂತಹ ಒಂದು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ತುಂಬಾ ಅದ್ಭುತವಾಗಿ ಖಾರವಾಗಿ ಹುಳಿ ಹುಳಿಯಾಗಿ ಸಿಹಿಯಾಗಿ ಇರುತ್ತೆ. ಈ ಚಳಿಗಾಲಕ್ಕೆ ಇದು ಊಟಕ್ಕೆ ಇಲ್ಲ ಅಂದರೆ ಊಟನೇ ಪರಿಪೂರ್ಣ ಆಗಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಒಂದು ಚಟ್ನಿ ಪುಡಿನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ. ಈ ಚಟ್ನಿ ಪುಡಿ ಮಾಡೋದಕ್ಕೆ ನಾನು 1 ಬೌಲ್ ಆಗುವಷ್ಟು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಇಷ್ಟೆಲ್ಲ ತೊಗೊಂಡಾದ್ಮೇಲೆ ಮೊದಲಿಗೆ ನಾನು ಒಂದು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದ ಕೂಡಲೇ ನಾನು ಇಲ್ಲಿ ತೊಗೊಂಡಿರುವಂತಹ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಮೊದಲಿಗೆ ನಾವು ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಹೈ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಇದು ಕಲರ್ ಚೇಂಜ್ ಆಗಬಾರ್ದು. ಕಲರ್ ಚೇಂಜ್ ಆಗಿಬಿಟ್ರೆ ನಮಗೆ ಚಟ್ನಿ ಪುಡಿ ಕಲರು ಚೇಂಜ್ ಆಗಿಬಿಡುತ್ತೆ, ಹಾಗೆ ಕಹಿನೂ ಬಂದುಬಿಡುತ್ತೆ. ಹಾಗಾಗಿ ಶೇಂಗಾ ಬೀಜನ ಮೊದಲಿಗೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಖಡಕ್ಕಾಗಿ ಗರ್ಗರಿ ಆಗೋ ಹಾಗೆ ನಾವು ಇದನ್ನು ಹುರ್ಕೋಬೇಕು. ತುಂಬಾ ರುಚಿಯಾಗಿರುವಂತಹ ಶೇಂಗಾ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ನಾನು ತೊಗೊಂಡಿರುವಂತಹ ಎಲ್ಲ ಐಟಮ್ಸ್ನ ಹಾಕಿ ತುಂಬಾ ಒಳ್ಳೆಯ ಅದ್ಭುತವಾಗಿರುವಂತಹ ಒಂದು ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಹುರಿತಾ ಇದೆ, ಈಗ ಚಟಪಟ ಅಂತ ಇದೆ, ಮೇಲ್ಗಡೆ ಸಿಪ್ಪೆನೂ ಕೂಡ ಬಿಟ್ಕೊಳ್ತಾ ಇದೆ ನೋಡಿ. ಹೀಗೆ ಇದನ್ನು ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಹುರ್ಕೋಬೇಕು. ಹೈ ಫ್ಲೇಮ್ ಮಾಡಿಬಿಟ್ರೆ ಇದು ಕಪ್ಪಗಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ. ಈಗ ಇದು ಹುರಿದಾಗಿದೆ ನೋಡಿ. ಇಷ್ಟಾದರೆ ಸಾಕು, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನಮಗೆ. ತೀರಾ ಕಲರು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ನಲ್ಲ, ಅದನ್ನು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಪ್ಯಾನ್ ಬಿಸಿ ಆಗಿರುತ್ತಲ್ಲ, ಆ ಪ್ಯಾನ್ ಬಿಸಿ ಆಗಿರೋದ್ರಲ್ಲೇ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಅದರಲ್ಲೇ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಇದು ಕೂಡ ಹುರಿದಾಗಿದೆ. ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ತಣ್ಣಗಾಗಬೇಕು. ಇದು ತಣ್ಣಗಾಗೋವರೆಗೂ ನಾವು ನೆಕ್ಸ್ಟ್ ಏನನ್ನು ನಾನು ಹುರ್ಕೊಳ್ತೀನಿ ಅಂಥೇಳಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಹಚ್ಚಿಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ಸಾಕು ನೋಡಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಕಲರಿಗೋಸ್ಕರ ಸೇರಿಸ್ಕೊಂಡಿರೋ ಅಂಥದ್ದು. ನೆಕ್ಸ್ಟ್ ಇದಕ್ಕೆ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಘಮ ಕೊಡುತ್ತೆ ನೋಡಿ. ಈಗ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗ್ತಾ ಇದೆ. ಈ ಟೈಮಿಗೆ ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಅದರಲ್ಲೇ ಬಿಟ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಕಪ್ಪಗಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ. ನಂತರ ಇದಕ್ಕೆ ಹುಣಸೆ ಹಣ್ಣು ಮತ್ತು 1 ಚಿಟಿಕೆ ಹಿಂಗು ಇಷ್ಟನ್ನು ಸೇರಿಸ್ಕೊಂಡು, ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸಿಪ್ಪೆ ಸಮೇತನೂ ಕೂಡ ಹಾಕ್ಕೋಬೋದು ನೋಡಿ. ಈಗ ಇದನ್ನು ಕೂಡ ಚೆನ್ನಾಗಿ ಈ ಥರ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಹುರ್ಕೊಳ್ತಾ ಇರೋ ಅಂಥದ್ದು. ಸ್ಟವ್ ಆನಲ್ಲಿದ್ದರೆ ಏನಾಗ್ಬಿಡುತ್ತೆ ಅಂದರೆ ಖಾರದ ಪೌಡ್ರು ಬೇಗನೆ ಸೀದು ಹೋಗುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಪ್ಯಾನ್ ಬಿಸಿರೋದ್ರಿಂದ ಅದರಲ್ಲೇ ಇದನ್ನು ಬೆಚ್ಚಗೆ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ನೆಕ್ಸ್ಟ್ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ನಾನು ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇಲ್ಲಾಂದರೆ ಇದು ರುಬ್ಬೋಕ್ಕಾಗಲ್ಲ. ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ರುಬ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು
ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ ಈಗ ರುಬ್ಬಾಗಿದೆ, ಇಷ್ಟು ತರ್ತರಿಯಾಗಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಂಡ್ರೆ ಇದು ಆಯಿಲ್ ಬಿಟ್ಕೊಳ್ಳಲ್ಲ, ಇಲ್ಲಾಂದರೆ ಎಲ್ಲ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದನ್ನು ಪಲ್ಸ್ ಮೂಡಲ್ಲಿ ನಾವು ರುಬ್ಕೋಬೇಕಾಗತ್ತೆ. ಅಂದರೆ ಮಿಕ್ಸಿನ ಉಲ್ಟ ತಿರುಗಿಸಿ ನಾವು ಸ್ಟಾಪ್ ಮಾಡಿ ಇದನ್ನು ರುಬ್ಕೋಬೇಕಾಗತ್ತೆ. ಇಲ್ಲಾಂದರೆ ಇದು ಶೇಂಗಾ ಕಾಳು ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮಸಾಲೆ ರುಬ್ದಂಗೆ ರುಬ್ಬಬಾರ್ದು. ಇದನ್ನು ಸ್ಟಾಪ್ ಮಾಡಿ ನಾವು ರುಬ್ಕೋಬೇಕಾಗತ್ತೆ. ಈ ಥರ ಪೌಡ್ರಾಗಿ ಬರುತ್ತೆ ಇದು. ನಂತರ ಇದಕ್ಕೆ ನಾವು ಅಚ್ಚ ಖಾರದ ಪೌಡ್ರು, ಕರಿಬೇವು, ಹುಣಸೆಹಣ್ಣು ಇದೆಲ್ಲನೂ ಹುರ್ಕೊಂಡಿದ್ವಲ್ಲ, ಇದನ್ನು ಈಗ ಸೇರಿಸ್ಕೊಂಡು ಬೆಳ್ಳುಳ್ಳಿ ಇವೆಲ್ಲನೂ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ ಇದನ್ನು ಮಸಾಲೆ ಥರ ರುಬ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಸ್ಟಾಪ್ ಮಾಡಿ ಪಲ್ಸ್ ಮೂಡಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ. ಹಾಗೆ ರುಬ್ಕೊಂಡ್ರೆ ನಮಗೆ ಪೌಡ್ರು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತಳದಲ್ಲಿ ಎಲ್ಲನೂ ಅಂಟ್ಕೊಂಬಿಡೋ ಸಾಧ್ಯತೆ ಇರುತ್ತೆ, ಎಣ್ಣೆ ಬಿಟ್ಕೊಂಬಿಡತ್ತೆ. ನೋಡಿ ಈಗ ನಾನು ರುಬ್ಕೊಂಬಂದಾಗಿದೆ. ನೋಡಿ ಇಷ್ಟು ತರ್ತರಿಯಾಗಿ ಇದೆ. ಈಗ ಇನ್ನೊಂದು ಸ್ಟೆಪ್ ಇದೆ ಇದಕ್ಕೆ. ನೆಕ್ಸ್ಟು ಇನ್ನೊಂದು ಪದಾರ್ಥನ ಸೇರಿಸ್ಬೇಕು. ಲಾಸ್ಟಲ್ಲಿ ಈ ಪದಾರ್ಥ ಸೇರಿಸಿ ರುಬ್ಬಿದರೆ ನಮಗೆ ಚಟ್ನಿ ಪುಡಿ ಅಂಟೋದಿಲ್ಲ. ತೊಗೊಂಡಿರೋಂತಹ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಬಿಟ್ಟು ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ ಈಗ ಇಷ್ಟ ಆಗಿದೆ. ನೀವು ಬೇಕಿದ್ದರೆ ಸಕ್ಕರೆ ಕೂಡ ಸೇರಿಸ್ಬಿಟ್ಟು ರುಬ್ಕೋಬೋದು. ಬೆಲ್ಲ ಸೇರಿಸೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಸಕ್ಕರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾವು ಬೆಲ್ಲನೇ ಸೇರಿಸ್ಕೊಂಡು ಇದಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಫೈನಾಗಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯೋ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೋಬೇಕು. ನೋಡಿ ಈಗ ಇಷ್ಟು ಫೈನಾಗಿ ನಮಗೆ ಪೌಡ್ರ್ ಆದರೆ ಸಾಕು. ಆಲ್ಮೋಸ್ಟ್ ಚಟ್ನಿ ಪುಡಿ ಅನ್ನೋದು ಸ್ವಲ್ಪ ತರ್ತರಿಯಾಗೇ ಇರುತ್ತೆ, ಹಾಗಾಗಿ ಇಷ್ಟು ಪೌಡ್ರ್ ಆದರೆ ಸಾಕು, ತುಂಬಾ ಚೆನ್ನಾಗಿ ಇರುತ್ತೆ. ಇದನ್ನು ಒಂದು 8 ರಿಂದ 15 ದಿನಗಳ ಕಾಲ ನಾವು ಹೊರಗಡೆ ಇಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡೋದಾದರೆ ತಿಂಗಳಾನುಗಟ್ಟಲೆ ನಾವು ಇಟ್ಟು ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ದೋಸೆ, ಚಪಾತಿ ಹಾಗೂ ಜೋಳದ ರೊಟ್ಟಿ ಇವೆಲ್ಲದಕ್ಕೂ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಸವರ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುವಂಥ ಒಂದು ಚಟ್ನಿ ರೆಡಿಯಾಗಿದೆ. ಬ್ಯಾಚುಲರ್ಸು, ಪಿ ಜಿಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇದ್ದವರಿಗೆ ಈ ಥರ ಒಂದು ಚಟ್ನಿ ಪುಡಿ ಮಾಡಿಕೊಟ್ರೆ ಅವರಿಗೆ ನೆಂಚ್ಕೊಳ್ಳೋದಕ್ಕೆ ಅನ್ನ, ಚಪಾತಿ ಜೊತೆ ಈ ಥರ ನೆಂಚ್ಕೊಂಡು ತಿನ್ಬೋದು. ಮಕ್ಕಳು ಮನೆ ಊಟನೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಈ ಥರ ಒಂದು ರೆಡಿ ಮಾಡಿ ಕೊಟ್ಬಿಟ್ರೆ ಅವರಿಗೆ ಒಂದು ತಿಂಗಳುಗಳ ಕಾಲ ಅವರು ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.